ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 37ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 38 ಶುರು ಮಾಡೋಣ. ಪೂರ್ಣಿಮಾ ಅಡುಗೆ ಮನೆಗೆ ಬಂದು ಬೆಳಗಿನ ತಿಂಡಿ ಮಾಡುತ್ತಾ ನಿನ್ನೆ ನೀಲ್ ಆಡಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು. ಕಣ್ಣಿಂದ ಕಮ್ಮನಿ ಜಾರಿತು. ತಕ್ಷಣ ಅದನ್ನು ಒರೆಸಿಕೊಂಡಳು. ಮನಸ್ಸಲ್ಲೇ ಆಗಲೇ ಒಂದು ತೀರ್ಮಾನ ಮಾಡಿಕೊಂಡಳು. ನಿನ್ನೆ ಒಳಗಿದ್ದ ಪರಮಾತ್ಮ ಇಂದು ಬೇಗ ಏಳಲು ಬಿಡಲಿಲ್ಲ. ಹಾಗಾಗಿ 8 ಗಂಟೆಯಾದರೂ ನೀಲ್ಗೆ ಎಚ್ಚರವಾಗಿರಲಿಲ್ಲ. ಪೂರ್ಣಿಮಾ ಅಡುಗೆ ಕೆಲಸ ಮುಗಿಯುತ್ತಿದ್ದ ಹಾಗೆ ಲೆಮನ್ ಜ್ಯೂಸ್ ಮಾಡಿ ಇಟ್ಟಳು. ಅದಾಗಲೇ ಸಮಯ 10 ಗಂಟೆ ಆಗಿತ್ತು. ತಾತ, 10 ಗಂಟೆ ಆಗಿದೆ, ತಿಂಡಿ ತಿನ್ನುವಿರಂತೆ ಬನ್ನಿ ಎಂದು ಕರೆದಾಗ, ನೀಲ್ ಬರ್ಲಿ ಕಂದ, ಒಟ್ಟಿಗೆ ತಿಂಡಿ ತಿಂತೀವಿ ಎನ್ನಲು ನೀಲ್ನ ಎಬ್ಬಿಸಿ ಲೆಮನ್ ಜ್ಯೂಸ್ ಕೊಟ್ಟು ಬೇಗ ತಿಂಡಿ ತಿನ್ನೋದಕ್ಕೆ ಬನ್ನಿ ಎಂದು ಹೇಳಬೇಕೆಂದುಕೊಂಡು ರೂಮಿಗೆ ಬಂದಳು. ನೀಲ್ ಆಗಲೇ ಎದ್ದು ಮೈ ಮುರಿಯುತ್ತಿದ್ದ. ತಲೆ ಭಾರ ಆದ ಹಾಗೆ ಆಗಿ 2 ಕೈಯಿಂದ ತಲೆ ಒತ್ತಿ ಹಿಡಿದುಕೊಂಡ. ನೆನ್ನೆ ತುಂಬ ಕುಡಿದಿದ್ದೆ, ಸುಮಿತ್ ಮನೆಗೆ ತಂದುಬಿಟ್ಟು ಹೋದ ಅನ್ಸುತ್ತೆ ಎಂದುಕೊಂಡ. ಓ ಗಾಡ್, ನೆನ್ನೆ ರಾತ್ರಿ ಕುಡಿದು ಲೇಟಾಗಿ ಬಂದಿದ್ದು ತಾತ ನೋಡಿದ್ರೆ ಅವ್ರಿಗೇನು ಹೇಳೋದು? ಎಲ್ಲ ಆ ಮಾಯಂಗನೆಯಿಂದ ಆಗಿದ್ದು. ಛೇ, ತಾತನಿಗೆ ಹೇಗೆ ಮುಖ ತೋರಿಸೋದು ಎಂದು ಯೋಚನೆ ಮಾಡುತ್ತಿದ್ದ. ಅದೇ ಸಮಯಕ್ಕೆ ಪೂರ್ಣಿಮಾ ಲೆಮನ್ ಜ್ಯೂಸ್ ತಂದು ನೀಲ್ ಮುಂದೆ ಹಿಡಿದು ಬಾಲ್ಕನಿ ಕಡೆ ದೃಷ್ಟಿ ನೆಟ್ಟಳು. ಅದೇ ಸಮಯಕ್ಕೆ ನೀಲ್ ಲೆಮನ್ ಜ್ಯೂಸ್ ಕುಡಿಯುತ್ತಾ, ನನಗೆ ಚಾಲೆಂಜ್ ಮಾಡ್ತಾಳೆ, ಅದು ಹೇಗೆ ಒಪ್ಪಿಸ್ತೀಯೋ ನಾನು ನೋಡ್ತೀನಿ ಕಣೆ ಎಂದು ಅವಳನ್ನೇ ಗುರಾಯಿಸುತ್ತಾ ಜ್ಯೂಸ್ ಕುಡಿದ. ಅವನು ಜ್ಯೂಸ್ ಕುಡಿದು ಮುಗಿಸುವಷ್ಟರಲ್ಲಿ ಅವನ ಎಲ್ಲ ವಸ್ತುಗಳನ್ನು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಜೋಡಿಸಿದಳು. ಹಾಗೆ ಬೂಟ್ ಪಾಲಿಷ್ ಕೂಡ ಮಾಡಿ ತಾನು ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಲು ಡ್ರೆಸ್ಸಿಂಗ್ ರೂಮಿಗೆ ಹೋದಳು. ನೀಲ್ ಜ್ಯೂಸ್ ಕುಡಿದು ಸ್ನಾನ ಮಾಡಲು ಬಾತ್ರೂಮ್ ಹೊರಟವನು ವಾಪಸ್ ಬಂದು ಕನ್ನಡಿ ಮುಂದೆ ನಿಂತು ತನ್ನ ಗಡ್ಡ ಸವರಿಕೊಂಡು ತಲೆಗೂದಲಲ್ಲಿ ಬರಲಾಡಿಸುತ್ತಾ, ಛೇ, ಇವತ್ತು ಜಿಮ್ ಮಾಡೋದು ಮಿಸ್ ಆಯಿತು ಅಂದ್ಕೊಳ್ತಿರ್ಬೇಕಾದ್ರೆ ತನ್ನ ಮೈ ಮೇಲೆ ಶರ್ಟ್ ಇಲ್ಲದೇ ಇರೋದು ನೋಡಿ ಗಾಬರಿಯಾಗಿ ಅವನ ತಲೆಯಲ್ಲಿ ಏನೇನೋ ವಿಚಾರಗಳು ಓಡೋದಕ್ಕೆ ಶುರುವಾದವು. ಓ ಗಾಡ್, ರಾತ್ರಿ ನಾನೇನಾದರೂ ಕೆಟ್ಟದಾಗ ನಡ್ಕೊಂಡ? ನೋ ನೋ ನೋ, ಚಾನ್ಸೇ ಇಲ್ಲ. ಅಷ್ಟೊಂದು ಕುಡಿದ್ರೆ ನೆಟ್ಗೆ ನಿಂತ್ಕೊಳ್ಳೋದಕ್ಕೂ ಬರೋದಿಲ್ಲ. ಅಂಥದ್ರಲ್ಲಿ ನಾನು ಅವಳನ್ನು ಸಾಧ್ಯನೇ ಇಲ್ಲ. ಒಂದು ವೇಳೆ ಅವಳೇನಾದರೂ ಇದೇ ಒಳ್ಳೆ ಚಾನ್ಸ್ ಎಂದು ಮುಂದೆ ಹೇಳೋದಾದ. ಮೊದಲೇ ಚಾಲೆಂಜ್ ಬೇರೆ ಹಾಕಿದ್ದಾಳೆ ಎಂದು ತಕ್ಷಣ ಬೆಡ್ ಕಡೆ ಹೋಗಿ ಬೆಡ್ಶೀಟ್ ತೆಗೆದು ನೋಡಿದ. ಥ್ಯಾಂಕ್ ಗಾಡ್ ಎಂದು ಹಣೆಗೆ ಕೈ ಒತ್ತಿಕೊಂಡು ಒಂದು ನೆಮ್ಮದಿಯ ಉಸಿರು ಬಿಟ್ಟ. ಇಷ್ಟೊತ್ತು ನೀಲ್ ಮಾಡ್ತಿರೋದನ್ನು ಪೂರ್ಣಿಮಾ ಕೈ ಕಟ್ಟಿಕೊಂಡು ನೋಡುತ್ತಿದ್ದಳು. ಪೂರ್ಣಿಮಾ ತನ್ನನ್ನೇ ನೋಡುತ್ತಿರುವುದು ನೋಡಿ ಬೆಡ್ಶೀಟ್ ಸರಿ ಮಾಡೋ ಥರ ಮಾಡಿ ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಗೆ ಹೊರಟ. 1 ನಿಮಿಷ ನಿಂತ್ಕೊಳ್ಳಿ ಎಂದು ಪೂರ್ಣಿಮಾ ಹೇಳಿದಾಗ ನೀಲ್ ಬಾತ್ರೂಮ್ಗೆ ಹೋಗುತ್ತಿರುವವನು ಹಾಗೇ ನಿಂತ. ಪೂರ್ಣಿಮಾ ಅವನ ಮುಂದೆ ನಿಂತು, ಇಷ್ಟೊತ್ತು ನೀವು ಏನೇನೋ ಯೋಚನೆ ಮಾಡ್ತಿದ್ರಲ್ಲ, ಅಷ್ಟೊಂದು ಚೀಪ್ ಮಟ್ಟಕ್ಕೆ ಹಿಡಿಯೋ ನೀಚ್ ಮನಸ್ಥಿತಿ ನನಗಿಲ್ಲ. ರಾತ್ರಿ ಕುಡಿದಿದ್ದು ಜಾಸ್ತಿ ಆಗಿ ವಾಮಿಟ್ ಮಾಡ್ಕೊಂಡಿದ್ರಿಂದ ನಾನೇ ನಿಮ್ಮ ಶರ್ಟ್ ತೆಗೆದೆ ಎಂದು ಹೇಳಿ ಹೊರಟವಳು ವಾಪಸ್ ಬಂದು, ಒಂದು ಮಾತು ನೆನ್ಪಿಟ್ಕೊಳ್ಳಿ, ನೀವು ಯಾವತ್ತು ನನ್ನ ಮನಸ್ಫೂರ್ತಿಯಾಗಿ ನಿಮ್ಮ ಹೆಂಡತಿ ಅಂತ ಒಪ್ಕೊಂಡು ನನ್ನ ಸನಿಹ ಬಯಸಿ ನೀವು ನನ್ನ ಹತ್ರ ಬರೋವರೆಗೂ ನಾನು ನಿಮ್ಮನ್ನು ಮುಟ್ಟಲ್ಲ ಎಂದು ಅಷ್ಟು ಹೇಳಿ ಬಿರಬಿರನೆ ಕೆಳಗಡೆ ಹೋದಳು. ನೀಲ್ ಎದೆ ಮೇಲೆ ಕೈ ಇಟ್ಟುಕೊಂಡು, ಅಬ್ಬಾ, ಒಂದು ಕ್ಷಣ ಬಿರುಗಾಳಿನೇ ಬಂದಂಗಾಯಿತು ಎಂದುಕೊಂಡವ ಬಾತ್ರೂಮ್ ಹೊಕ್ಕ. ಪೂರ್ಣಿಮಾ ಆಫೀಸಿಗೆ ಹೋಗೋದಕ್ಕೆ ರೆಡಿಯಾಗಿ ಅಡುಗೆ ಮನೆಗೆ ಬಂದಳು. ಮಂಗಳಮ್ಮ ಆಗಲೇ ತಿಂಡಿ ಪಾತ್ರೆಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದರು. ನೀಲ್ ಕೂಡ ರೆಡಿಯಾಗಿ ತಿಂಡಿ ತಿನ್ನೋದಕ್ಕೆ ಬಂದ. ತಾತ ಕೂಡ ತಿಂಡಿ ಮಾಡಲು ಬಂದರು. ತಾತ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದಳು ಪೂರ್ಣಿಮಾ. ಏನು ಮಾತಾಡಬೇಕು ಹೇಳು ಪುಟ್ಟಿ ಎಂದು ಕೇಳಿದಾಗ, ತಾತ, ಅದೇನೆಂದರೆ ನಾನು ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಸಂಬಳ ಬೇಕು ಎಂದಾಗ, ಸರಿ, ಸಂಬಳ ಕೊಡೋಣ ಕಂದ, ಆದರೆ ಯಾಕೆ ಈ ಥರ ಹೇಳ್ತಿದ್ಯಾ ಎಂದು ಕೇಳಿದರೆ, ಯಾಕೆ ಅಂದರೆ ನಿಮ್ಮ ಮೊಮ್ಮಗ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ. ಹಾಗಾಗಿ ನನ್ನ ವೈಯಕ್ತಿಕ ಖರ್ಚಿಗೆ ಅವರಂತೂ ದುಡ್ಡು ಕೊಡೋದಿಲ್ವಲ್ಲ, ಅದಕ್ಕೆ ಎಂದಳು. ಕೇಳಿದ್ಯಾ ನೀಲ್, ನಮ್ಮ ಎಲ್ಲ ಎಂಪ್ಲಾಯೀಸ್ಗೂ ಕೊಡೋ ಹಾಗೆ ಪೂರ್ಣಿಮಾಗೂ ಸಂಬಳ ಕೊಡು ಎಂದರು ಚಲಪತಿಯವರು. ಈಗ ಕೊಡ್ತಿಲ್ವಾ 3 ಹೊತ್ತು ಊಟ, ಇರೋದಕ್ಕೆ ಆಶ್ರಯ, ಮತ್ತ್ಯಾಕೆ ಕೊಡಬೇಕು ತಾತ ಸಂಬಳ ಎಂದು ಕೋಪದಿಂದ ಬಿರುಸಾಗಿ ಕೇಳಲು, ತಾತ, 3 ಹೊತ್ತು ಊಟ, ಇರೋದಕ್ಕೆ ಆಶ್ರಯ ಕೊಟ್ಟಿರೋದಕ್ಕೆ ಮನೆ ಕೆಲಸದ ಜೊತೆಗೆ ಅವ್ರ ವೈಯಕ್ತಿಕ ಕೆಲಸ ಕೂಡ ಮಾಡ್ತೀನಿ ಎಂದಳು. ಈಗೇನು ಹೇಳ್ತೀಯೋ ನೀಲ್ ಎಂದರು ತಾತ ನೀಲ್ ಕಡೆ ನೋಡುತ್ತಾ. ತಾತ, ಕೊಡೋದಕ್ಕಾಗಲ್ಲ ಎಂದಾಗ, ಯಾಕೆ ಕೊಡೋದಕ್ಕಾಗಲ್ಲ ಎಂದು ಕೇಳಿದಳು ಪೂರ್ಣಿಮಾ. ಯಾಕೆಂದರೆ ನನ್ನ ಕಂಡೀಷನ್ಸ್ ಪ್ರಕಾರ ಮನೆ ಕೆಲಸದ ಜೊತೆಗೆ ಆಫೀಸ್ನಲ್ಲೂ ಕೆಲಸ ಮಾಡಬೇಕು ಅಂತ ಹೇಳಿದ್ದೆ, ರೈಟ್ ಎಂದ ವ್ಯಂಗ್ಯ ನಗುತ್ತಾ. ಅದೇ ಕಂಡೀಷನ್ನಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡಿದ್ರೆ ಸಂಬಳ ಎಲ್ಲ ಕೇಳೋ ಹಾಗಿಲ್ಲ ಅಂತ ಮೆನ್ಷನ್ ಮಾಡಿಲ್ಲ, ರೈಟ್ ಎಂದಳು ಪೂರ್ಣಿ ಕೂಡ. ಪೂರ್ಣಿಮಾ ಹೇಳ್ತಿರೋದು ಕರೆಕ್ಟ್ ಆಗಿದೆ ಎಂದರು ತಾತ. ನೀಲ್ ಮುಷ್ಟಿ ಕಟ್ಟಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು, ಸರಿ, ಸಂಬಳ ಕೊಡ್ತೀನಿ ಎಂದಾಗ ಪೂರ್ಣಿಮಾ ಮುಖದಲ್ಲಿ ಗೆದ್ದ ನಗು.
ಪೂರ್ಣಿಮಾ ನಗು ನೋಡಿ ಉರಿದುಕೊಂಡ ನೀಲ್, ಹಾಗೆ ನಂದೊಂದು ಕಂಡೀಷನ್ ಎಂದ. ಮತ್ತೇನೋ ನಿನ್ನ ಕಂಡೀಷನ್ಸ್ ಎಂದರು ತಾತ ಅಸಮಾಧಾನದಿಂದ. ಹೇಗೂ ಸಂಬಳ ಕೊಡ್ತೀನಲ್ಲ, ಅದಕ್ಕೆ ಇನ್ಮೇಲಿಂದ ಆಫೀಸಿಗೆ ನನ್ನ ಕಾರಲ್ಲಿ ಬರೋ ಹಾಗಿಲ್ಲ ಎಂದ ಪೂರ್ಣಿಮಾ ಕಡೆ ನೋಡಿ ಗುರಾಯಿಸುತ್ತ. ಸರಿ ತಾತ, ನಂಗೆ ಒಪ್ಪಿಗೆ ಇದೆ ಎಂದಳು ಪೂರ್ಣಿಮಾ. ಇನ್ನೇನು ಎಲ್ಲ ಸರಿ ಆಯ್ತಲ್ವಾ, ತಿಂಡಿ ಮಾಡಿ ಎಂದು ಚಲಪತಿಯವರು ಹೇಳಲು ಮಂಗಳಮ್ಮ ಮೂವರಿಗೂ ತಿಂಡಿ ಬಡಿಸಿದರು. ತಿಂಡಿ ತಿಂದು ಇನ್ನೇನು ಆಫೀಸಿಗೆ ಹೊರಡಬೇಕು. ಪ್ರಭಾಕರ್ ಜೊತೆ ಶಾಸ್ತ್ರಿಗಳು ಬಂದಿದ್ದರು. ನಮಸ್ತೆ ರಾಯ್ರೆ, ಕ್ಷೇಮವೇ ಎಂದು ಕೇಳಿದಾಗ, ನಮಸ್ತೆ ಶಾಸ್ತ್ರಿಗಳೇ, ನಾನು ಚೆನ್ನಾಗಿದ್ದೀನಿ ಎಂದರು. ನೀವು ಬಾಯಲ್ಲಿ ಎಂದು ಆಫೀಸಿಗೆ ಹೊರಟವನನ್ನು ಕರೆದರು ತಾತ. ನಮಸ್ತೆ ಶಾಸ್ತ್ರಿಗಳೇ, ಹೇಗಿದ್ದೀರಾ ಎಂದು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ ನೀಲ್. ದೀರ್ಘಾಯುಷ್ಮಾನ್ ಭವ ಎಂದು ಆಶೀರ್ವಾದ ಮಾಡಿ, ನಾನು ಚೆನ್ನಾಗಿದ್ದೀನಿ ಎಂದರು. ಹೇಳಿ ರಾಯ್ರೆ, ಮನೆ ಕರೆದ ವಿಷಯ ಎಂದು ಕೇಳಲು, ಶಾಸ್ತ್ರಿಗಳೇ, ನಿಮಗೆ ಗೊತ್ತಿರೋ ಹಾಗೆ ನೀಲ್ ಮದುವೆ ರಿಜಿಸ್ಟರ್ ಆಫೀಸ್ನಲ್ಲಿ ಮಾಡ್ಕೊಂಡು ಬಂದ್ವಿ. ಈ ಮದುವೆ ಆಗಿದ್ದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನೀವು ಒಂದು ಒಳ್ಳೆಯ ದಿನಾಂಕ ನೋಡಿ ಹೇಳಿದ್ರೆ ಎಲ್ಲರನ್ನೂ ಕರೆದು ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಎಂದಾಗ, ಒಳ್ಳೆಯದು, ಹಾಗೆ ಮಾಡಿ ಎಂದು ಪಂಚಾಂಗ ತೆಗೆದು ನೋಡಲು, ತಾತ ಈಗಲೇ ರಿಸೆಪ್ಷನ್ ಎಲ್ಲ ಬೇಡ ಎಂದು ನೀಲ್ ಹೇಳಿದಾಗ ಶಾಸ್ತ್ರಿಗಳು ಪಂಚಾಂಗ ನೋಡುವುದನ್ನು ಬಿಟ್ಟು ನೀಲ್ ಮುಖವನ್ನೇ ನೋಡಿದರು. ಯಾಕೆ ನೀಲ್, ಏನಾಯಿತು, ಈಗಲೇ ಯಾಕೆ ಬೇಡ ಎಂದು ಆತಂಕದಿಂದ ಕೇಳಿದರು. ತಾತ, ನನ್ನ ಕಂಡೀಷನ್ಸ್ ಎಲ್ಲ ಪೂರ್ತಿ ಮಾಡೋವರೆಗೂ ಈ ರಿಸೆಪ್ಷನ್ ಎಲ್ಲ ಬೇಡ. ನಾಳೆ ದಿನ ನಮ್ಮಿಬ್ಬರಿಗೂ ಸರಿ ಹೋಗದೆ ಹೋದರೆ ಜನ ಮತ್ತೆ ಮೀಡಿಯಾದ ಬಾಯಿಗೆ ಆಹಾರ ಆಗ್ತೀವಿ. ಅದು ನನಗಿಷ್ಟ ಇಲ್ಲ, ಅದಕ್ಕೆ ಎಂದ. ಅದು ಹಾಗಲ್ಲ ನೀಲ್, ನಾವು ಹೇಳೋದಕ್ಕಿಂತ ಮುಂಚೆ ಜನ ಮತ್ತು ಮೀಡಿಯಾದವರಿಗೆ ಗೊತ್ತಾದರೆ ಆಗ ಕೂಡ ಅವ್ರ ಬಾಯಿಗೆ ಆಹಾರ ಆಗೋದಿಲ್ವಾ ಎಂದು ಕೇಳಿದರು. ದೂರದಿಂದಲೇ ಪೂರ್ಣಿಮಾ ಮತ್ತು ಮಂಗಳಮ್ಮ ಇವರುಗಳ ಮಾತಿಗೆ ಕಿವಿಯಾಗಿದ್ದರು. ತಾತ, ಈ ವಿಷಯನ ಗೌಪ್ಯವಾಗಿ ಇಟ್ಟರೆ ಆಯಿತು, ಇದ್ರ ಬಗ್ಗೆ ಮಾತಾಡೋದೇ ಬೇಡ. ಆಫೀಸಲ್ಲಿ ಅವಳು ಎಂಪ್ಲಾಯ್, ನಾನು ಬಾಸ್, ಇಷ್ಟೇ ನಮ್ಮ ಸಂಬಂಧ. ನಾನು ಯಾರಿಗೂ ಹೇಳೋದಿಲ್ಲ, ನೀವು ಕೂಡ ಹೇಳಬೇಡಿ. ಹಾಗೆ ಅವಳಿಗೂ ಹೇಳಿ, ಯಾರಿಗೂ ಹೇಳಬೇಡ ಅಂತ ಎಂದಾಗ, ಹಾಗಲ್ಲ ನೀಲ್, ಅದು ಎಂದು ತಾತ ಏನೋ ಹೇಳೋದಕ್ಕೆ ಬಂದವರನ್ನು ತಡೆದು, ತಾತ, ನೀವು ಹೇಳಿದ ಹಾಗೆ ಮದುವೆ ಮಾಡ್ಕೊಂಡಿದ್ದೀನಿ ತಾನೇ, ಹಾಗಿದ್ಮೇಲೆ ಇದೊಂದು ವಿಷಯದಲ್ಲಿ ನನ್ನ ಮಾತು ಕೇಳಿ ಎಂದು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಆಫೀಸಿಗೆ ಹೊರಟ. ರಾಯ್ರೆ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಎಂದರು ಶಾಸ್ತ್ರಿಗಳು. ಕ್ಷಮಿಸಿ ಶಾಸ್ತ್ರಿಗಳೇ, ನೀಲ್ ಸ್ವಭಾವ ನಿಮಗೆ ಗೊತ್ತೇ ಇದೆ ಎನ್ನಲು, ನನಗೇನು ಬೇಜಾರಿಲ್ಲ ರಾಯ್ರೆ. ಹೌದು, ಎಲ್ಲಿ ನಿಮ್ಮ ಸೊಸೆ ಕಾಣಿಸ್ತಿಲ್ಲ ಎಂದಾಗ, ಒಂದು ನಿಮಿಷ ಶಾಸ್ತ್ರಿಗಳೇ ಎಂದು ಪೂರ್ಣಿಮಾ, ಬಾಮ್ಮ ಇಲ್ಲಿ ಎಂದು ಕರೆದಾಗ ಪೂರ್ಣಿಮಾ ಕಾಫಿ ಟ್ರೇ ಹಿಡಿದು ಬಂದು ಎಲ್ಲರಿಗೂ ಕಾಫಿ ಕೊಟ್ಟಳು. ಇವಳೇ ನಮ್ಮ ನೀಲ್ ಹೆಂಡತಿ ಪೂರ್ಣಿಮಾ ಎಂದರು. ತುಂಬ ಲಕ್ಷಣವಾಗಿದ್ದಾಳೆ ಹುಡುಗಿ ಎಂದರು ಕಾಫಿ ತೆಗೆದುಕೊಳ್ಳುತ್ತಾ. ಪೂರ್ಣಿಮಾ ಹೋಗಿ ಶಾಸ್ತ್ರಿಗಳ ಕಾಲಿಗೆ ನಮಸ್ಕರಿಸಿದಳು. ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡಿದರು. ಪ್ರಭಾಕರ್, ಅವತ್ತು ಒಂದು ಹುಡುಗಿ ಜಾತಕದ ಬಗ್ಗೆ ಕೇಳಿದೆಯಲ್ಲ, ಅದು ಇವಳದೇನಾ ಎಂದು ಕೇಳಿದಾಗ, ಹೌದು ಶಾಸ್ತ್ರಿಗಳೇ, ಅದು ಪೂರ್ಣಿಮಾ ಜಾತಕನೇ ಎಂದರು. ಸರಿ ರಾಯ್ರೆ, ಮತ್ತೇನಾದರೂ ಇದ್ದರೆ ಹೇಳಿ ಕಳಿಸಿ, ಬರ್ತೀನಿ ಎಂದರು. ಸರಿ ಶಾಸ್ತ್ರಿಗಳೇ ಎಂದು ಕೈ ಮುಗಿದರು ತಾತ. ಸರಿ ಸರ್, ನಾನು ಹೊರಡ್ತೀನಿ, ಹೋಗ್ತಾ ಶಾಸ್ತ್ರಿಗಳನ್ನು ಬಿಟ್ಟು ಹೋಗ್ತೀನಿ ಎಂದು ಪ್ರಭಾಕರ್ ಶಾಸ್ತ್ರಿಗಳನ್ನು ಕರೆದುಕೊಂಡು ಹೊರಟ. ತಾತ, ನಾನು ಆಫೀಸಿಗೆ ಹೊರಡ್ತೀನಿ ಎಂದಳು ಪೂರ್ಣಿಮಾ. ಹೇಗೆ ಹೋಗ್ತೀಯ ಕಂದ, ಅವ್ನು ಬಿಟ್ಟು ಹೋದ ಎನ್ನಲು, ನನಗೆ ಅಡ್ರೆಸ್ ಹೇಳಿ ತಾತ, ನಾನು ಹೋಗ್ತೀನಿ ಎಂದಾಗ ಚಲಪತಿಯವರು ತಮ್ಮ ಕಾರ್ ಡ್ರೈವರ್ ರಾಜುಗೆ, ರಾಜು, ಪೂರ್ಣಿಮಾನ ಹುಷಾರಾಗಿ ಆಫೀಸಿಗೆ ಬಿಟ್ಟು ಬಾ ಎಂದರು. ಸಂಜೆ ಮತ್ತೆ ಬರ್ತಾನೆ ನಿನ್ನ ಪಿಕ್ ಮಾಡೋದಕ್ಕೆ, ಸರಿನಾ, ನೀನಿನ್ನು ಹೊರಡು ಎಂದರು. ತಾತ, ಕಾರೆಲ್ಲ ಬೇಡ, ನಾನು ಕ್ಯಾಬಲ್ಲೂ ಆಟೋದಲ್ಲೂ ಹೋಗ್ತೀನಿ. ನೀಲವ್ರಿಗೆ ವಿಷಯ ಗೊತ್ತಾದರೆ ಸುಮ್ಮನೆ ನನ್ನಿಂದಾಗಿ ನಿಮಗೂ ತೊಂದರೆ ಎಂದಳು ಮುಜುಗರದಿಂದ. ಹಾಗೆಲ್ಲ ಏನಾಗಲ್ಲ, ನೀನು ಆರಾಮಾಗಿ ಹೋಗ್ಬೇಕಂದ. ಅವನೇನಾದರೂ ಹೆಚ್ಚು ಕೆಮ್ಮಿದ್ರೆ ನನಗೆ ಹೇಳು, ನಾನು ವಿಚಾರಿಸ್ಕೊಳ್ತೀನಿ ಎಂದರು. ಪೂರ್ಣಿಮಾ ನಗುತ್ತಾ, ಸರಿ ತಾತ ಎಂದು ಆಫೀಸ್ ಕಡೆ ಮುಖ ಮಾಡಿದಳು. ಇಂದು ಆಫೀಸ್ನಲ್ಲಿ ನೀಲ್ ಯಾವ ರಗಳೆ ಮಾಡದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡಿ ಮನೆ ಕಡೆ ಹೋದ. ಬೆಳಗ್ಗೆನೇ ಪೂರ್ಣಿಮಾಗೆ ಹೇಳಿದ್ದನಲ್ಲವ, ಸ್ಯಾಲ್ರಿ ಕೊಡ್ತೀನಿ, ಆದರೆ ನನ್ನ ಕಾರಲ್ಲಿ ಆಫೀಸಿಗೆ ಬರೋ ಹಾಗಿಲ್ಲ ಅಂತ, ಹಾಗಾಗಿ ಅವಳನ್ನು ಬಿಟ್ಟು ಹೋಗಿದ್ದ. ಆಫೀಸ್ ಟೈಮಿಂಗ್ ಮುಗಿಯುತ್ತಿದ್ದ ಹಾಗೆ ಸ್ನೇಹ ಪಾರ್ಕಿಂಗ್ ಲಾಟ್ನಿಂದ ಕಾರ್ ತೆಗೆದು ಮನೆ ಕಡೆ ಹೋಗಬೇಕು. ಪೂರ್ಣಿಮಾ ನಿಂತಿದ್ದಳು. ಏ ಪೂರ್ಣಿ, ಯಾಕೆ ಮನೆಗೆ ಹೋಗಲಿಲ್ವಾ, ನೀಲ್ ಬಿಟ್ಟು ಹೋದ್ನಾ ಎಂದು ಕೇಳಿದಾಗ, ಇಲ್ಲ ಸ್ನೇಹ, ಅವ್ರಿಗೇನೋ ಕೆಲಸ ಬಂದು ಅರ್ಜೆಂಟಾಗಿ ಹೋದರು. ಮನೆಯಿಂದ ಇನ್ನೊಂದು ಕಾರ್ ಬರ್ತಿದೆ ಪಿಕ್ ಮಾಡೋಕ್ಕೆ, ಇನ್ನು ಹೋಗು ಎಂದಾಗ, ಓಕೆ ಹುಷಾರು ಎಂದು ಹೇಳಿ ಸ್ನೇಹ ಆಫೀಸಿನಿಂದ ಮನೆ ಕಡೆ ಹೋದಳು. ಸ್ವಲ್ಪ ಹೊತ್ತಿಗೆ ರಾಜು ಕಾರ್ ತಂದಿದ್ದ, ಅದರಲ್ಲಿ ಹತ್ತಿ ಮನೆ ಕಡೆ ಹೊರಟಳು ಪೂರ್ಣಿಮಾ. ಇಂದು ಆಫೀಸ್ನಲ್ಲಿ ಈ ಕಡೆ ವನಿತಾ ಅವರು ತಮ್ಮ ಹೊಸ ಮನೆಗೆ ಬಂದು ಸ್ಮಿತಾ ಜೊತೆ ಹಾಲು ಉಕ್ಕಿಸಿ ಆ ಮನೆಯಲ್ಲಿದ್ದ ಸಾಮಾನುಗಳನ್ನು ಈ ಹೊಸ ಮನೆಗೆ ಶಿಫ್ಟ್ ಮಾಡಿದ್ದರು.
ಮಗಳಿಗೆ ಪೂರ್ಣಿಮಾ ಮದುವೆ ಆಗಿದ್ದರಿಂದ ತನಗೆ ಮನೆ ಮತ್ತು ದುಡ್ಡು ಸಿಕ್ಕಿತು ಎಂದು ನಡೆದ ಎಲ್ಲ ಸಂಗತಿಯನ್ನು ಸ್ಮಿತಾಗೆ ಹೇಳಿದರು. ಅಮ್ಮ, ಅವಳು ಹೇಗೋ ಶ್ರೀಮಂತರ ಮನೆ ಸೊಸೆ ಆದ್ಲು. ಅವಳ ಗಂಡ ಅವಳನ್ನು ಒಪ್ಪದೆ ಹೋದರೂ ಅವಳ ಜೀವನಕ್ಕೇನೂ ತೊಂದರೆ ಇಲ್ಲ. ಡೈವೋರ್ಸ್ ಆಗ್ತಿದ್ದ ಹಾಗೆ ಕೋಟಿ ಕೋಟಿ ದುಡ್ಡು ಸಿಗತ್ತೆ. ಅವಳು ಮುಂದಿನ ಜೀವನ ಆರಾಮಾಗಿ ಕಳೆಯುತ್ತೆ. ಆದರೆ ನಾನು ಸುಶಾಂತ್ನ ಪ್ರೀತಿ ಮಾಡಿದ್ದೀನಿ. ಅವಳಿಲ್ಲದೆ ನಾನು ಬದುಕೋದಿಲ್ಲ ಅಮ್ಮ, ಬದುಕೋದಿಲ್ಲ ಎಂದು ಕಣ್ಣೀರು ಹಾಕಿದಳು. ಅಳ್ಬೇಡ ಸ್ಮಿತಾ, ನಾವು ನಾಳೆನೇ ಸುಶಾಂತ್ ಮನೆಗೆ ಹೋಗಿ ಮಾತಾಡ್ಕೊಂಡು ಬರೋಣ ಎಂದು ಸಮಾಧಾನ ಮಾಡಿದರು. ಮರುದಿನ ಬೆಳಗ್ಗೆ ತಾಯಿ ಮಗಳ ಪಯಣ ಸುಶಾಂತ್ ಮನೆ ಕಡೆ ಸಾಗಿತ್ತು. ಸುಶಾಂತ್ ಫ್ಯಾಕ್ಟರಿಗೆ ಹೋಗೋದಕ್ಕೆ ತಯಾರಾಗುತ್ತಿದ್ದ. ನಿರ್ಮಲಾ ಅವರು ಬೆಳಗಿನ ತಿಂಡಿ ಮಾಡುತ್ತಾ ಅಡುಗೆ ಮನೆಯಲ್ಲಿದ್ದರು. ಹೊರಗಡೆ ಕಾಲಿಂಗ್ ಬೆಲ್ ಶಬ್ದ ಆದಾಗ ಅಡುಗೆ ಮಾಡುತ್ತಿದ್ದ ಕೈ ತೊಳೆದು ತಾವು ಹುಟ್ಟಿದ್ದ ಸೀರೆ ಸರಿಗೆ ಕೈ ಒರೆಸುತ್ತಾ ಬೆಳಿಗ್ಗೆ ಯಾರಪ್ಪ ಅದು ಎಂದು ಬಾಗಿಲು ತೆಗೆದರು. ಎದುರುಗಡೆ ವನಿತಾ ಮತ್ತು ಸ್ಮಿತಾ ನೋಡಿ ಆಶ್ಚರ್ಯವಾಯಿತು. ಅರೆ ವನಿತಾ, ಬನ್ನಿ ಒಳಗಡೆ ಎಂದು ಕರೆದರು. ನಮಸ್ತೆ ಬೀಗರೆ ಎಂದಳು ವನಿತಾ ವೀರೇಶ್ ಅವರನ್ನು ನೋಡಿ. ವೀರೇಶ್ ಅವರು ಏನೂ ಹೇಳಲಿಲ್ಲ. ಮತ್ತೆ ಪೇಪರಲ್ಲಿ ಮುಖ ಹುದುಗಿಸಿದರು. ಸ್ಮಿತಾ ತಲೆ ತಗ್ಗಿಸಿ ನಿಂತಿದ್ದರು. ಎಲ್ಲಿ ಅಳಿಯಂದ್ರು ಕಾಣಿಸ್ತಿಲ್ಲ ಎಂದು ಸುತ್ತೆಲ್ಲ ಕಣ್ಣಾಡಿಸಲು ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾನೆ, ನೀವು ಕೂತಿರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಎಂದು ನಿರ್ಮಲಾ ಅವರು ಮಗನ ರೂಮಿನ ಕಡೆ ನಡೆದಿದ್ದರು. ತನ್ನ ರೂಮಲ್ಲಿ ತಾಯಿಯನ್ನು ನೋಡಿ ಏನಮ್ಮ, ಏನಾದರೂ ಹೇಳೋದಿತ್ತಾ ಎಂದು ಕೇಳಿದ ತಲೆ ಬಾಚಿಕೊಳ್ಳುತ್ತಾ. ಸುಶಾಂತ್, ನಿನ್ನ ಹೆಂಡತಿ ಮತ್ತೆ ನಿಮ್ಮ ಅತ್ತೆ ಬಂದಿದ್ದಾರೆ ಕಣೋ ಎಂದಾಗ, ಏನೋ ಅವ್ರು ಯಾಕೆ ಬಂದರು? ಅವ್ರ ಮಗಳಿಗೆ ಅವತ್ತೇ ಹೇಳಿದ್ದೆ ಈ ಕಡೆ ತಲೆ ಹಾಕಿ ಮಲಗಬೇಡ ಅಂತ, ಮತ್ತ್ಯಾಕೆ ಬಂದಿದ್ದಾರೆ ಎಂದ ಕೋಪ ಮತ್ತು ಅಸಮಾಧಾನದಿಂದ. ಅದನ್ನು ನೀನೇ ಬಂದು ಕೇಳು ಎಂದು ಹೋದರು. ಸುಶಾಂತ್ಗೆ ಸ್ಮಿತಾ ಬಂದಿದ್ದಾಳೆ ಎಂದು ಕೇಳಿ ತುಂಬಾ ಕೋಪ ಬಂದಿತು. ರೂಮಿನಿಂದ ಆಚೆ ಬಂದ ಸುಶಾಂತ್, ಯಾಕೆ ಬಂದಿದ್ದೀರಾ ಇಲ್ಲಿ ಎಂದು ಕೋಪದಿಂದ ಕೇಳಿದ ವನಿತಾ ಅವರಿಗೆ. ಅಳಿಯಂದ್ರೆ ಹಾಗೆ ಹೇಳಬೇಡಿ, ಸ್ಮಿತಾಯಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ. ಎಲ್ಲ ನಿಮ್ಮ ಪ್ರೀತಿ ಪಡೆಯೋದಕ್ಕೋಸ್ಕರ ಮಾಡಿದ್ದು. ದಯವಿಟ್ಟು ಅವಳನ್ನ ಕ್ಷಮಿಸಿ ನಿಮ್ಮ ಜೊತೆ ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಕೈ ಮುಗಿತೀನಿ ಅಳಿಯಂದ್ರೆ ಎಂದು ಬೇಡಿಕೊಂಡಳು ವನಿತಾ. ನನಗೆ ನಿಮ್ಮ ಮಗಳ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಈಗಾಗಲೇ ಈ ವಿಷಯನ ನಿಮ್ಮ ಮಗಳಿಗೆ ಹೇಳಿದ್ದೆ, ಆದರೂ ಮತ್ತೆ ಬಂದಿದ್ದಾಳೆ ಎಂದ ಸ್ಮಿತಾ ಕಡೆ ಊರಿನೋಟ ಬೀರುತ್ತಾ. ಹಾಗೆ ಹೇಳಬೇಡಿ ಅಳಿಯಂದ್ರೆ, ನೀವಿನ್ನು ಪೂರ್ಣಿಮಾನ ಮನಸ್ಸಲ್ಲಿ ಇಟ್ಕೊಂಡು ಅವಳನ್ನು ದೂರ ಇಟ್ಟಿದ್ದೀರಾ ಅಂದ್ಕೊಂಡು ಈ ರೀತಿ ಮಾಡಿದ್ದಾಳೆ. ಕಟ್ಕೊಂಡು ಹೆಂಡತಿ ಪಕ್ಕದಲ್ಲಿದ್ದರು ಇಬ್ಬರು ದೂರ ದೂರ ಮಲಗೋದು, ಅವ್ರ ಜೊತೆ ಸರಿಯಾಗಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಇರೋದು ಎಷ್ಟು ಸರಿ ಹೇಳಿ? ಅದಕ್ಕೆ ಅವಳಿಗೆ ತುಂಬ ಬೇಜಾರು ನೋವಾಗಿ ಈ ರೀತಿ ಮಾಡಿದ್ದಾಳೆ ಎಂದಳು ಮಗಳ ಪರವಾಗಿ. ನಾನು ನಮ್ಮ ಮೊದಲ ರಾತ್ರಿ ದಿನವೇ ಹೇಳಿದ್ದೆ, ನನಗೆ ಸ್ವಲ್ಪ ಸಮಯ ಬೇಕು ಇದಕ್ಕೆಲ್ಲ ಹೊಂದ್ಕೊಳ್ಳೋದಕ್ಕೆ ಅಂತ. ನಾನು ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತಿದ್ದೆ ಸ್ಮಿತಾ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ. ಆದರೆ ಇವಳು ಒಂದು ದಿನಾನೂ ನನ್ನ ಜೊತೆ ಹೊಂದ್ಕೊಂಡು ಹೋಗಲಿಲ್ಲ, ಅಮ್ಮನ ಜೊತೆನೂ ಹೊಂದ್ಕೊಂಡು ಹೋಗಲಿಲ್ಲ. ಮಾತೆತ್ತಿದ್ರೆ ಸಾಕು ಚುಚ್ಚಿ ಮಾತಾಡೋಳು. ನಾನು ಎಷ್ಟೊತ್ತಿಗೆ ಹೋಗ್ತೀನಿ, ಎಷ್ಟೊತ್ತಿಗೆ ಬರ್ತೀನಿ, ಉಣ್ಣ ತಿನ್ನ ಯಾವುದ್ರ ಬಗ್ಗೆನೂ ಕಾಳಜಿ ಇರಲಿಲ್ಲ ಅವಳಿಗೆ. ನಾನು ಲೇಟಾಗಿ ಬಂದರೆ ಎಷ್ಟೊತ್ತಿದ್ರೂ ಅಮ್ಮನೇ ಊಟ ಕೊಡ್ತಿದ್ಲು. ಇವಳು ಮಹಾರಾಣಿ ಥರ ಗಡದ್ದಾಗಿ ತಿಂದು ಮಲಗಿಬಿಡ್ತಿದ್ಲು. ಈ ಪುರುಷಾರ್ಥಕ್ಕೆ ನಾನು ಇವಳ ಜೊತೆ ಸಂಸಾರ ಮಾಡಬೇಕಿತ್ತ? ನಾನು ನೋಡ್ತಾನೇ ಬಂದೆ, ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ. ಆದರೆ ಇವಳು ಬದಲಾಗಲಿಲ್ಲ, ಒಳ್ಳೆ ನಾಯಿ ಬಾಲ ಇದ್ದ ಹಾಗೆ. ಅದು ಅಲ್ಲದೆ ನನ್ನ ಅಮ್ಮನಿಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾಳೆ. ಒಂದು ಕೆಲಸ ನೆಟ್ಟಗೆ ಮಾಡೋದಕ್ಕೆ ಬರೋದಿಲ್ಲ, ಆದರೆ ಕೊಬ್ಬು ಮಾತ್ರ ಮೈ ತುಂಬ ತುಂಬಿಕೊಂಡಿದೆ. ಹಿರಿಯರನ್ನೋ ಗೌರವವಿಲ್ಲ, ಗಂಡ ಅನ್ನೋ ಮರ್ಯಾದೆ ಇಲ್ಲ. ಇಂಥವಳನ್ನು ನಾನು ಕ್ಷಮಿಸ್ಬೇಕಾ? ಖಂಡಿತ ಇಲ್ಲ ಎಂದ ಕಡ್ಡಿ ಮುರಿದ ಹಾಗೆ. ಏನೋ ಗೊತ್ತಾಗದೆ ತಪ್ಪು ಮಾಡಿಬಿಟ್ಟಿದ್ದಾಳೆ, ಇದೊಂದು ಸಾರಿ ಕ್ಷಮಿಸಿ ಅಳಿಯಂದ್ರೆ ಎಂದವಳು. ನಿರ್ಮಲಾ ಅವರೇ, ವೀರೇಶಣ್ಣ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನೀವಾದರೂ ಹೇಳಿ ಅಳಿಯಂದ್ರಿಗೆ ಸ್ಮಿತಾನ ಕ್ಷಮಿಸೋದಕ್ಕೆ. ನಿಮ್ಮ ಮಗಳೇ ಈ ರೀತಿ ತಪ್ಪು ಮಾಡಿದರೆ ನೀವು ಅವಳನ್ನು ಕ್ಷಮಿಸಿದ್ರಿ ತಾನೇ, ಹಾಗೆ ಸ್ಮಿತಾ ಕೂಡ ನಿಮ್ಮ ಮಗಳು ಅಂತ ಅವಳನ್ನು ಕ್ಷಮಿಸ್ಬಿಡಿ ಎಂದರು ಕೈ ಮುಗಿದು. ಅಳಿಯಂದ್ರೆ ದಯವಿಟ್ಟು ಡೈವರ್ಸ್ ಕೊಡ್ತೀನಿ ಅಂತ ಮಾತ್ರ ಹೇಳಬೇಡಿ. ಏನೋ ಚಿಕ್ಕವಳು ಅಂತ ತುಂಬ ಮುದ್ದಿನಿಂದ ಸಾಕಿ ಯಾವ ಕೆಲಸನೂ ಕಲಿಸ್ಲಿಲ್ಲ. ಇನ್ಮೇಲಿಂದ ಹಾಗೆಲ್ಲ ಮಾಡೋದಿಲ್ಲ. ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೇ ಕೇಳ್ಕೊಂಡಿರ್ತಾಳೆ. ಮನೆ ಕೆಲಸ ಎಲ್ಲ ಅವಳೇ ಮಾಡ್ತಾಳೆ ಎಂದರು. ಅತ್ತೆ, ನೀವೇನೇ ಹೇಳಿದ್ರು ನಾನು ಮಾತ್ರ ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಎಂದ ದೃಢವಾಗಿ. ಸುಶಾಂತ್ ಪ್ಲೀಸ್, ಅತ್ತೆ ಮಾವ ನೀವು ಹೇಗೆ ಹೇಳ್ತಿರೋ ಹಾಗೇ ಕೇಳ್ಕೊಂಡಿರ್ತೀನಿ. ದಯವಿಟ್ಟು ಡೈವರ್ಸ್ ಕೊಡ್ತೀನಿ ಅಂತ ಮಾತ್ರ ಹೇಳಬೇಡಿ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಸುಶಾಂತ್, ನನಗೊಂದು ಅವಕಾಶ ಕೊಡಿ. ಸುಶಾಂತ್, ನಿಮ್ಮ ಕೈ ಮುಗಿತೀನಿ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಅತ್ತೆ ಮಾವ ನಿಮ್ಮ ಕಾಲಿಗೆ ಬೀಳ್ತೀನಿ, ನೀವಾದರೂ ಸುಶಾಂತ್ ಅವ್ರಿಗೆ ಹೇಳಿ ಇದು ಒಂದು ಸಾರಿ ನನ್ನ ಕ್ಷಮಿಸೋದಕ್ಕೆ ಎಂದು ತನ್ನ ಅತ್ತೆ ಮಾವನ ಕಾಲು ಹಿಡಿದುಕೊಂಡಳು ಸ್ಮಿತಾ. ಸುಶಾಂತ್, ಇದು ಒಂದು ಸಾರಿ ಕ್ಷಮಿಸ್ಬಿಡು ಸ್ಮಿತಾನ, ನಾನು ಅತ್ತೆ ಸೊಸೆ ಹೊಂದ್ಕೊಂಡು ಹೋಗ್ತೀವಿ ಕಣೋ ಎಂದರು ನಿರ್ಮಲಾ.
ಅಮ್ಮ ಇನ್ನಿದ್ರಲ್ಲಿ ತಲೆ ಹಾಕಬೇಡ ಎಂದವ. ಅತ್ತೆ, ನಾನು ನನ್ನ ತೀರ್ಮಾನನ ಮಾಡಾಗಿದೆ. ಇನ್ನೆರಡು ದಿನದಲ್ಲಿ ಡೈವರ್ಸ್ ಪೇಪರ್ಸ್ ಮನೆಗೆ ಬರುತ್ತೆ, ಸೈನ್ ಮಾಡಿ ಕಳಿಸ್ಕೊಡಿ ಎಂದವ. ಅಮ್ಮ ನಂಗೆ ತಿಂಡಿ ಕೊಡು, ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಹೊತ್ತಾಗುತ್ತೆ ಎಂದ. ಹೌದು ಕಣೋ ಸುಶಾಂತ್, ನಿಮ್ಮಮ್ಮ ಹೇಳೋದು ಸರಿ ಇದೆ. ಒಂದು ಸಾರಿ ಸ್ಮಿತಾನ ಕ್ಷಮಿಸ್ಬೇಡು. ಈಗ ನಿಮ್ಮ ಅಮ್ಮನೇ ಹೊಂದ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ ತಾನೆ ಎಂದರು ವೀರೇಶ್. ಅಪ್ಪ, ನಾನು ಈಗಾಗಲೇ 1000 ಸಾರಿ ಹೇಳಿದ್ದೀನಿ, ಅದನ್ನೇ ಮತ್ತೆ ಹೇಳೋದಕ್ಕೆ ನನಗಿಷ್ಟ ಇಲ್ಲ ಎಂದು ಕೋಪದಿಂದ ತಿಂಡಿಯನ್ನು ತಿನ್ನದೆ ಫ್ಯಾಕ್ಟ್ರಿ ಕಡೆ ಹೊರಟುಬಿಟ್ಟ. ಸ್ಮಿತಾ ಅಲ್ಲೇ ಕುಸಿದು ಕುಳಿತು ಬಿಕ್ಕತೊಡಗಿದಳು. ಬೀಗ್ರೆ, ನಮ್ದೇನಿಲ್ಲ, ಸುಶಾಂತ್ ತಪ್ಪಿಕೊಂಡ್ರೆ ಸರಿ, ಇಲ್ಲದೆ ಹೋದರೆ ನಾವೇನೂ ಮಾಡೋದಕ್ಕಾಗೋದಿಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದರು ನಿರ್ಮಲಾ ಅವರು. ಬಂದ ದಾರಿಗೆ ಸುಂಕ ಇಲ್ಲ ಎಂದು ಮನೆ ದಾರಿ ಹಿಡಿದರು ಅಮ್ಮ ಮಗಳು. ಅಮ್ಮ, ಇದೇನಾಗೋಯ್ತು? ಸುಶಾಂತ್ ಇನ್ಯಾವತ್ತೂ ನನ್ನ ಕ್ಷಮಿಸೋದಿಲ್ಲ, ಈಗೇನು ಮಾಡೋದು ಅಮ್ಮ ಎಂದು ತನ್ನಮ್ಮನ ತಬ್ಬಿ ಕಣ್ಣೀರಾದಳು. ಧೈರ್ಯ ತಂದ್ಕೋ ಸ್ಮಿತಾ, ಡೈವೋರ್ಸ್ ಪೇಪರ್ಸ್ ಕಳಿಸಿದ ತಕ್ಷಣ ಡೈವೋರ್ಸ್ ಆಗೋದಿಲ್ಲ. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋಣ, ಅಳಿಯಂದ್ರ ಕೋಪ ಸ್ವಲ್ಪ ಕಡಿಮೆ ಆಗಲಿ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ, ನೀನು ಚಿಂತೆ ಮಾಡಬೇಡ ಎಂದು ಧೈರ್ಯ ಹೇಳಿದರು ವನಿತಾ. ಮುಂದುವರಿಯುವುದು. ಕೇಳಿದಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 38ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ತಪ್ಪದೆ ಹೈ ಪಾಯಿಂಟ್ಸ್ಗಳನ್ನು ನೀಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.